ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವ ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ಸ್ನಲ್ಲಿ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಅವಧಿಯಲ್ಲಿ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಎಂಬ ಪರಿಕಲ್ಪನೆಯ ಅರ್ಥ, ವ್ಯಾಖ್ಯ ಹಾಗೂ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಈ ಅವಧಿಯಲ್ಲಿ ನೀವೆಲ್ಲರೂ ಆರ್ಥಿಕ ಅಭಿವೃದ್ಧಿಯ ಅರ್ಥ ಮತ್ತು ಅದರ ಗುಣಲಕ್ಷಣಗಳನ್ನು ಸರಿಯಾಗಿ ಕಲಿಯುವಿರಿ. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲ ರಾಷ್ಟ್ರಗಳಲ್ಲೂ ಎಲ್ಲ ಆರ್ಥಿಕತೆಗಳಲ್ಲೂ ಬಹು ನಿರೀಕ್ಷಿಸುವಂತಹ ಹಾಗೂ ಸ್ವಾಗತಾರ್ಹಿಸುವಂತಹ ಒಂದು ಆರ್ಥಿಕ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ರಾಷ್ಟ್ರಗಳು ಎದುರಿಸ್ತಿರುವಂತಹ ಸಮಸ್ಯೆಗಳಿಗೆ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಎಕನಾಮಿಕ್ ಡೆವಲಪ್ಮೆಂಟ್ can enhance efficiency of economy and expands production. Economic development is followed by social and political development. ಆರ್ಥಿಕ ಅಭಿವೃದ್ಧಿ ಆರ್ಥಿಕತೆಯ ಸಾಮರ್ಥ್ಯವನ್ನು ಹೆಚ್ಚಿಸಬಲ್ಲದು. ಆರ್ಥಿಕ ಅಭಿವೃದ್ಧಿ ಆದರೆ ಆ ರಾಷ್ಟ್ರದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿಗಳು ಕೂಡ ಸಂಭವಿಸುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ರಾಷ್ಟ್ರಗಳಲ್ಲಿನ ಜನರ ಜೀವನವನ್ನು ಸುಧಾರಿಸಬಲ್ಲದ್ದು. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಆರ್ಥಿಕಾಭಿವೃದ್ಧಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲು ಅಭಿವೃದ್ಧಿ ಅರ್ಥಶಾಸ್ತ್ರ ಅನ್ನುವಂತಹ ಪ್ರತ್ಯೇಕ ಅಧ್ಯಯನ ಶಾಖೆಯೇ ಇದೆ ಅಂತೇಳಿ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಈ ಪದ ಹೇಗೆ ಅಭಿವೃದ್ಧಿಯನ್ನು ಹೊಂದಿತು ಅನ್ನೋದ್ರ ಬಗ್ಗೆ ನಾವು ಕೆಲವು ಹಿನ್ನೆಲೆಯನ್ನು ನೋಡೋಣ. 17-18ನೇ ಶತಮಾನದಲ್ಲಿ ಬ್ರಿಟನ್ ಸೇರಿದಂತೆ ಯುರೋಪಿನ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸುತ್ತೆ. ಆ ಕೈಗಾರಿಕಾ ಕ್ರಾಂತಿಯಲ್ಲಿ ಏನು ಪ್ರಗತಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಅವುಗಳನ್ನು ಆರ್ಥಿಕ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂತಲೇ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಗುರುತಿಸಲಾಗ್ತಿತ್ತು. ಹಾಗಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವ ಪದಕ್ಕೆ ಪರಿಹಾರವಾಗಿ ಈ ರೀತಿ ಕೆಲವು ಪದಗಳನ್ನು ಕೂಡ ಬಳಸಲಾಗ್ತಾ ಇತ್ತು. ಎಕನಾಮಿಕ್ ಗ್ರೋತ್, ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್ ಮತ್ತು ಇಂಡಸ್ಟ್ರಿಯಲೈಸೇಷನ್ ಅಂತಲೂ ಕೂಡ ಕರೀಲಾಗ್ತಾ ಇತ್ತು. 1940ರ ದಶಕದ ನಂತರ ಆಫ್ರಿಕಾ ಮತ್ತು ಏಷ್ಯಾದ ಅನೇಕ ರಾಷ್ಟ್ರಗಳು ಪರಕೀಯ ಸಂಕೋಲೆಯಿಂದ ಸ್ವತಂತ್ರಗೊಂಡವು. ಆ ಸಮಯದಲ್ಲಿ ಆ ರಾಷ್ಟ್ರಗಳು ಬಡತನ, ನಿರುದ್ಯೋಗ, ಹಸಿವು ಅನ್ನುವಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವು. ಆ ರಾಷ್ಟ್ರಗಳಿಗೆ ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಆರ್ಥಿಕ ಅಭಿವೃದ್ಧಿ ಒಂದೇ ಮಾರ್ಗವಾಗಿತ್ತು. ಜೊತೆಯಲ್ಲಿ 2ನೇ ವಿಶ್ವ ಮಹಾಯುದ್ಧ ಇಡೀ ವಿಶ್ವದ ಆರ್ಥಿಕತೆಗೆ ಮಹಾಪೆಟ್ಟನ್ನು ಕೊಟ್ಟಿತ್ತು. ಆ ಪೆಟ್ಟನ್ನು ಸುಧಾರಿಸಿಕೊಂಡು ರಾಷ್ಟ್ರಗಳು ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪದ ಭಾಳ ಪ್ರಮುಖ ಪ್ರಾಧಾನ್ಯತೆಯನ್ನು ಪಡೀತು ಅಂತಲೇ ಹೇಳ್ಬೋದು. 1940ರ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು ಏನು ಅಭಿವೃದ್ಧಿಯನ್ನು ಸಾಧಿಸಿದ್ವು ಅವುಗಳಲ್ಲಿ ಸರ್ಕಾರದ ಪಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಆರ್ಥಿಕ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂತಹ ಪದ ಪರಿಕಲ್ಪನೆ ಇತ್ತೀಚಿನದು ಅಂತ ಹೇಳ್ಬೋದು. ಸರ್ಕಾರದ ಒಂದು ಭಾಗವಹಿಸುವಿಕೆಯಿಂದ ಆರ್ಥಿಕ ಅಭಿವೃದ್ಧಿ ಅನ್ನೋ ಪರಿಕಲ್ಪನೆ ವ್ಯಾಪಕವಾಗಿ ಬೆಳೆದಿದೆ ಅಂತಲೇ ಹೇಳ್ಬೋದು. ಸಾಮಾನ್ಯ ಅರ್ಥದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅಂತೇಳಿ ನೋಡೋಣ.
Economic development is the process of increasing real national income associated with socio-cultural, institutional, technological, and structural changes. Economic development is the total improvement of nation. ಅಂದರೆ ರಾಷ್ಟ್ರ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಯಲ್ಲಿ ಆ ರಾಷ್ಟ್ರಗಳಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಸ್ಥಿಕ, ತಾಂತ್ರಿಕ, ರಚನಾತ್ಮಕ ಬದಲಾವಣೆಗಳನ್ನು ಉಂಟು ಮಾಡಬೇಕಾಗುತ್ತೆ. ಈ ಎಲ್ಲ ಬದಲಾವಣೆಗಳು ರಾಷ್ಟ್ರಗಳು ತಮ್ಮ ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪದ ವ್ಯಾಪಕವಾದಂತಹ ಅರ್ಥವನ್ನು ಪಡೆದಿದೆ. ಅದು ಕೇವಲ ಆದಾಯದ ಹೆಚ್ಚಳವನ್ನಷ್ಟೇ ಪ್ರತಿನಿಧಿಸೋಲ್ಲ, ಆ ರಾಷ್ಟ್ರದಲ್ಲಿ ಆಗುವಂತಹ ಎಲ್ಲ ಹಂತದ ಎಲ್ಲ ಕ್ಷೇತ್ರಗಳ ಬದಲಾವಣೆಯನ್ನು ಸೂಚಿಸುತ್ತೆ. ಕೆಲವು ಅರ್ಥಶಾಸ್ತ್ರಜ್ಞರು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಆ ವ್ಯಾಖ್ಯೆಗಳನ್ನು ಪರಿಶೀಲಿಸೋಣ. ಪ್ರೊಫೆಸರ್ ಮಿಯರ್ ಆ್ಯಂಡ್ ಬಾಲ್ಡ್ವಿನ್ ರವರ ಪ್ರಕಾರ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್ whereby an economy's real national income increases over a long period of time. ಕೋಲಿನ್ ಕ್ಲಾರ್ಕ್ ಅವರು ಹೇಳ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಸಿಂಪ್ಲಿ ಆ್ಯನ್ ಇನ್ಕ್ರೀಸ್ ಇನ್ ಎಕನಾಮಿಕ್ ವೆಲ್ಫೇರ್. ಒಕೊನನ್ ರಿಚರ್ಡ್ಸನ್ ಅನ್ನುವಂಥ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ ಮೇ ಬಿ ಡಿಫೈನ್ಡ್ ಆಸ್ ಎ ಸಸ್ಟೈನ್ಡ್ ಸೆಕ್ಯುರಲ್ ಇಂಪ್ರೂವ್ಮೆಂಟ್ ಇನ್ ಮೆಟೀರಿಯಲ್ ವೆಲ್-ಬೀಯಿಂಗ್ ಆಫ್ ವಿಚ್ ಮೇ ಬಿ ಕನ್ಸಿಡರ್ಡ್ to be reflected in an increasing flow of goods and service. UN ಒಂದು ಪರಿಣಿತ ಸಂಸ್ಥೆ ಆರ್ಥಿಕ ಅಭಿವೃದ್ಧಿಯನ್ನು ಈ ರೀತಿ ವ್ಯಾಖ್ಯಾನಿಸುತ್ತೆ. ಡೆವಲಪ್ಮೆಂಟ್ ಕನ್ಸರ್ನ್ಸ್ ನಾಟ್ ಓನ್ಲಿ ಮ್ಯಾನ್ಸ್ ಮೆಟೀರಿಯಲ್ ನೀಡ್ಸ್ but also the improvements of the social conditions of his life. Development is therefore not only economic growth but growth plus change, social, cultural and institutional as well as economic. ಈ ವ್ಯಾಖ್ಯೆಯನ್ನು ಅರ್ಥ ಮಾಡಿಕೊಂಡಾಗ ಆರ್ಥಿಕಾಭಿವೃದ್ಧಿ ಒಂದು ಬೀಜ ಅಂತೇಳಿ ಪರಿಗಣಿಸಿದ್ರೆ ಆ ಬೀಜ ವೃಕ್ಷವಾಗಿ ಫಲವನ್ನು ಕೊಡಬೇಕು ಅಂತಂದರೆ ಬೀಜದಿಂದ ಅದನ್ನು ಸಂಪೋಷಣೆ ಮಾಡಬೇಕಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ಮಣ್ಣಿನ ಸಾರಾಂಶಗಳು, ಗೊಬ್ಬರ, ನೀರು, ಸೂರ್ಯನ ಬೆಳಕು ದೊರೆತಾಗ ಆ ಒಂದು ಬೀಜ ಸಸಿಯಾಗಿ ವೃಕ್ಷವಾಗಿ ಬೆಳೆದು ಫಲವನ್ನು ನೀಡುತ್ತೆ. ಅದೇ ರೀತಿ ರಾಷ್ಟ್ರದಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು, ಆ ರಾಷ್ಟ್ರದ ಆದಾಯವು ಹೆಚ್ಚಾಗಬೇಕು ಅಂದರೆ ಅದಕ್ಕೆ ಪೂರಕವಾಗಿರುವಂತಹ ಅನೇಕ ಅಂಶಗಳಲ್ಲಿ ಬದಲಾವಣೆಗಳು, ಮುಂದುವರಿಕೆಗಳಾಗಬೇಕಾಗುತ್ತೆ. ಆ ಎಲ್ಲದರಲ್ಲಿ ಬದಲಾವಣೆಗಳಾಗಿ ರಾಷ್ಟ್ರದ ಆದಾಯ ಹೆಚ್ಚಾಗುತ್ತೆ. ಇದನ್ನು ಆರ್ಥಿಕಾಭಿವೃದ್ಧಿ ಅಂತೇಳಿ ಅರ್ಥಶಾಸ್ತ್ರಜ್ಞರು ಪರಿಗಣಿಸ್ತಾರೆ. C.P. ಕಿಂಡಲ್ಬರ್ಜರ್ ಹೇಳ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ implies both more output and changes in the technical and institutional arrangement by which it is produced. ಡಾಕ್ಟರ್ ವುಮನ್ ಹೇಳ್ತಾರೆ, ಎಕನಾಮಿಕ್ ಡೆವಲಪ್ಮೆಂಟ್ refers to the rise of the people from inhuman elements like poverty, unemployment, ill health, etc. and making them more human. ಈ ಎಲ್ಲ ವ್ಯಾಖ್ಯೆಗಳನ್ನು ನಾವು ಅಧ್ಯಯನ ಮಾಡಿದಾಗ, ಅವುಗಳ ಅರ್ಥ ಗ್ರಹಿಕೆಯನ್ನು ಮಾಡಿಕೊಂಡಾಗ ನಮಗೆ ಆರ್ಥಿಕಾಭಿವೃದ್ಧಿಯ ಕೆಲವು ಗುಣಲಕ್ಷಣಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಒಂದೊಂದೇ ಗುಣಲಕ್ಷಣಗಳನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಡೈನಾಮಿಕ್ ಪ್ರೋಸೆಸ್. ಆರ್ಥಿಕ
ಅಭಿವೃದ್ಧಿಯು ಒಂದು ಚಲನಶೀಲ ಪ್ರಕ್ರಿಯೆಯಾಗಿದೆ ಅಂತೇಳಿ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಅನೇಕ ಆರ್ಥಿಕ ಮತ್ತು ಆರ್ಥಿಕೇತರ ಚಲಕಗಳಿಂದ ಅಂದರೆ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತೆ. ಆ ಎಲ್ಲ ಅಂಶಗಳು ಬದಲಾದಾಗ ಆರ್ಥಿಕ ಅಭಿವೃದ್ಧಿ ಬದಲಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಸಂಭವಿಸುತ್ತೆ. ಹಾಗಾಗಿ ಆ ಚಲಕಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಆ ಚಲಕಗಳ ನಡುವೆ ಅಂತರ್ ಸಂಬಂಧವನ್ನು ಹೊಂದಿರುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಈ ಚಲಕಗಳೊಡನೆ ಸಂಬಂಧ ಹೊಂದಿರೋದ್ರಿಂದ ಚಲಕಗಳಲ್ಲಿ ಉಂಟಾಗುವಂಥ ಬದಲಾವಣೆ ಆರ್ಥಿಕ ಅಭಿವೃದ್ಧಿಯಲ್ಲೂ ಕೂಡ ಸಂಭವಿಸ್ತಾ ಇರುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಒಂದು ಚಲನಶೀಲ ಪ್ರಕ್ರಿಯೆ ಅಂತೇಳಿ ಪರಿಗಣಿಸ್ಬೋದು. ಲಾಂಗ್ ಟರ್ಮ್ ಫೆನಮೆನಾ. ಆರ್ಥಿಕ ಅಭಿವೃದ್ಧಿ ದೀರ್ಘಾವಧಿಯ ಪರಿಕಲ್ಪನೆ. ಆರ್ಥಿಕ ಅಭಿವೃದ್ಧಿ ಇವತ್ತು ಸಂಭವಿಸಲ್ಲ, ನಾಳೆ ಸಂಭವಿಸಲ್ಲ. ಅದು ಒಂದು ದೀರ್ಘಾವಧಿಯ ನಂತರ ಸಿಗುವಂತಹ ಪ್ರತಿಫಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಣಯಿಸುವಂತಹ ಚಲಕಗಳು ಬದಲಾದಕ್ಕೆ ಅವುಗಳದೇ ಆದಂತಹ ಸಮಯವನ್ನು ತಗೊಳ್ಳುತ್ತೆ. ಆ ಸಮಯಗಳ ನಂತರನೇ ಆ ಚಲಕಗಳಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೀರ್ಘಾವಧಿ ಪ್ರಕ್ರಿಯೆ ಆಗಿರುತ್ತೆ ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ದೀರ್ಘಾವಧಿಯ ಒಂದು ಪ್ರತಿಫಲ. ಹಾಗಾಗಿ ಈ ರೀತಿ ಹೇಳ್ಬೋದು, ಲಾಂಗ್ ಟರ್ಮ್ ಈಸ್ ಎ ಸಮ್ ಆಫ್ ಶಾರ್ಟ್ ಪೀರಿಯಡ್ಸ್. ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಗೇನ್ಸ್ ಆಫ್ ಶಾರ್ಟ್ ಪೀರಿಯಡ್ ಇನ್ ಪಾತ್ ಆಫ್ ಲಾಂಗ್ ಟರ್ಮ್ ಅಂತೇಳಿ. ಆರ್ಥಿಕ ಅಭಿವೃದ್ಧಿ ಅಲ್ಪಾವಧಿಗಳಲ್ಲಿ ಗಳಿಸುವಿನ ಯಶಸ್ಸಿನ ಒಂದು ದೀರ್ಘಾವಧಿಯ ಪ್ರತಿಫಲವನ್ನು ಪಡೆಯುತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಮೂರನೇ ಗುಣಲಕ್ಷಣ ಎಕನಾಮಿಕ್ ಡೆವಲಪ್ಮೆಂಟ್ ಮೆಷರ್ಡ್ ಬೈ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್. ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡೋಕ್ಕೆ ಸಾಧ್ಯ ಇದೆ. ಮಾಪನವನ್ನು ನೈಜ ತಲಾ ಆದಾಯ ಅನ್ನುವಂಥ ಮಾನದಂಡದಿಂದ ಮಾಡಲಾಗುತ್ತೆ. ಅಂದರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಪರಿಮಾಣಾತ್ಮಕವಾದಂಥ ಒಂದು ಪರಿಕಲ್ಪನೆ. ಅದನ್ನು ಅಳೆಯೋದಕ್ಕೆ ಸಾಧ್ಯ ಇದೆ. ಅದನ್ನು ನೈಜ ರಾಷ್ಟ್ರೀಯ ಆದಾಯ ಅನ್ನುವಂತಹ ಒಂದು ಮಾನದಂಡದೊಡನೆ ಅಳಿಬೋದು. ಇಲ್ಲಿ ಅಳತೆ ಮಾಡೋದಕ್ಕೆ ವಾರ್ಷಿಕ ನೈಜ ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಲಾಗುತ್ತೆ. ಆ್ಯನ್ಯುಯಲ್ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮನ್ನು ಬಳಸಲಾಗುತ್ತೆ. ಈ ಒಂದು ಆದಾಯವು ಹಣದುಬ್ಬರವನ್ನು ಹೊಂದಾಣಿಕೆ ಮಾಡಿಕೊಂಡಿರುತ್ತೆ. ಅಂದರೆ ಬೆಲೆ ಏರಿಕೆಯನ್ನು ಇಲ್ಲಿ ಪರಿಗಣಿಸಲಾಗಿರುತ್ತೆ. ಬೆಲೆಗಳನ್ನು ಸ್ಥಿರ ಬೆಲೆಗಳಲ್ಲಿ ಅಳತೆ ಮಾಡಲಾಗುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಅದು ಮಾಪನ ಮಾಡೋದಕ್ಕೆ ಒಂದು ಅಳತೆಗೋಲು ಕೂಡ ಇರುತ್ತೆ ಅಂತ ಹೇಳ್ಬೋದು. ಆರ್ಥಿಕ ಅಭಿವೃದ್ಧಿಯ ಮತ್ತೊಂದು ಗುಣಲಕ್ಷಣ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ವಾಲ್ವ್ಸ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಇಂಪ್ರೂವ್ಮೆಂಟ್ಸ್. ಆರ್ಥಿಕ ಅಭಿವೃದ್ಧಿಯು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂಶಗಳ ಧನಾತ್ಮಕ ಬದಲಾವಣೆಗಳನ್ನು ಒಳಗೊಳ್ಳುತ್ತೆ. ಆರ್ಥಿಕ ಅಭಿವೃದ್ಧಿಯು ಪರಿಮಾಣಾತ್ಮಕವಾದಂತಹ ಆರ್ಥಿಕ ಚಲಕಗಳು ಅಂದರೆ ಆದಾಯ, ಹೂಡಿಕೆ, ಉತ್ಪನ್ನ ಅನ್ನುವಂತಹ ಮುಂತಾದ ಅಂಶಗಳನ್ನು ಒಳಗೊಳ್ಳುತ್ತೆ. ಈ ಅಂಶಗಳು ಮಾಪನ ಮಾಡೋದಕ್ಕೆ ಸಾಧ್ಯ ಇದೆ. ಈ ಮಾಪನ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಅಳಿಬೋದು. ಅದೇ ರೀತಿ ಆರ್ಥಿಕ ಅಭಿವೃದ್ಧಿ ಆರ್ಥಿಕೇತರವಾದಂತಹ ಕೆಲವೊಂದು ಅಂಶಗಳನ್ನು ಒಳಗೊಳ್ಳುತ್ತೆ. ಅವುಗಳೆಂದರೆ ಸಾಮಾಜಿಕವಾದಂಥ ಅಂಶಗಳು, ಸಾಂಸ್ಕೃತಿಕ ಅಂಶಗಳು, ರಚನಾತ್ಮಕವಾದಂತಹ ಅಂಶಗಳು, ಸಾಂಸ್ಥಿಕವಾದಂತಹ ಅಂಶಗಳು. ಇವುಗಳನ್ನು ಅಳತೆ ಮಾಡೋದು
ಕಷ್ಟ ಆಗುತ್ತೆ. ಇವು ಗುಣಾತ್ಮಕವಾದಂತಹ ಪರಿಕಲ್ಪನೆ ಆಗಿರುತ್ತೆ. ಆರ್ಥಿಕ ಅಭಿವೃದ್ಧಿ ಒಂದು ಬಹು ಆಯಾಮದ ಪರಿಕಲ್ಪನೆ ಆಗಿರೋದ್ರಿಂದ ಅದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ಅಂಶಗಳಲ್ಲಿ ಬದಲಾವಣೆಗಳನ್ನು ಬಯಸುತ್ತೆ ಅಂತಲೇ ಹೇಳ್ಬೋದು. ಇನ್ನು 5ನೇ ಒಂದು ಗುಣಲಕ್ಷಣ, ಎಕನಾಮಿಕ್ ಡೆವಲಪ್ಮೆಂಟ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಅಂದರೆ ಆರ್ಥಿಕ ಅಭಿವೃದ್ಧಿಯು ನ್ಯಾಯಬದ್ಧ ಹಂಚಿಕೆ ತತ್ವವನ್ನು ಅವಲಂಬಿಸಿದೆ ಅಂತಲೇ ಹೇಳ್ಬೋದು. ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಫೇರ್ ಆ್ಯಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕನಾಮಿಕ್ ಬೆನಿಫಿಟ್. ಅಂದರೆ ಸಮಾಜದ ಕೊನೆಯ ವ್ಯಕ್ತಿಗೂ ಆರ್ಥಿಕ ಅಭಿವೃದ್ಧಿಯ ಪ್ರತಿಫಲಗಳು ದೊರೀಬೇಕು. ಆ ಪ್ರತಿಫಲಗಳು ದೊರೀಬೇಕು ಅಂತಂದರೆ ಅಲ್ಲೊಂದು ಸುವ್ಯವಸ್ಥಿತವಾದಂತಹ ಹಂಚಿಕೆಯ ವ್ಯವಸ್ಥೆ ಇರಬೇಕಾಗುತ್ತೆ. ಈ ವ್ಯವಸ್ಥೆ ಸೂಕ್ತವಾಗಿಲ್ಲ ಅಂತಂದರೆ ಆರ್ಥಿಕ ಅಭಿವೃದ್ಧಿ ಹಿಂದುಳಿಯೋದಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸಮಾಜದ ದುರ್ಬಲ ವರ್ಗಗಳಿಗೆ, ಮಹಿಳೆಯರಿಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶನೂ ಮಾಡಿಕೊಡ್ಬೇಕು. ಅದರ ಪ್ರತಿಫಲಗಳು ಕೂಡ ಅವ್ರಿಗೆ ಸಿಗುವಂತೆ ನೋಡಬೇಕಾಗುತ್ತೆ. ಆಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. 6ನೇ ಒಂದು ಗುಣಲಕ್ಷಣ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಬೇಸ್ಡ್ ಆನ್ ಹ್ಯೂಮನ್ ಅಪ್ರೋಚ್. ಆರ್ಥಿಕ ಅಭಿವೃದ್ಧಿ ಮಾನವೀಯ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಕೆಲವೊಂದು ವರ್ಗ, ಕೆಲವೊಂದು ಜನರು ತಮ್ಮ ಹಕ್ಕುಗಳನ್ನು ಕಳ್ಕೋಬೇಕಾಗುತ್ತೆ. ಹಕ್ಕುಗಳನ್ನು ಕಳ್ಕೊಂಡಂತಹ ಸಮಾಜಕ್ಕೆ, ವ್ಯಕ್ತಿಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಒದಗಿಸ್ಕೊಡ್ಲಿಲ್ಲ ಅಂತಂದರೆ ಆ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅನ್ನಿಸ್ಕೋಬೇಕು ಅಂತಂದರೆ ಅದು ಮಾನವೀಯ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. 7ನೇ ಒಂದು ಆರ್ಥಿಕ ಅಭಿವೃದ್ಧಿಯ ಗುಣಲಕ್ಷಣ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ರಿಲೇಟೆಡ್ ವಿತ್ ಅಂಡರ್ ಡೆವಲಪ್ಡ್ ಎಕಾನಮೀಸ್. ಅಂದರೆ ಆರ್ಥಿಕ ಅಭಿವೃದ್ಧಿಯು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಅಂದರೆ ಮುಂದುವರಿಯುತ್ತಿರುವ ಹಿಂದುಳಿದಿರುವಂತಹ ರಾಷ್ಟ್ರಗಳ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ. ಯಾಕಂದರೆ ಈ ರಾಷ್ಟ್ರಗಳಲ್ಲಿ ರಚನಾತ್ಮಕವಾದಂತಹ ಮೂಲಭೂತವಾದಂತಹ ಬದಲಾವಣೆಗಳು ಆಗಬೇಕಾಗಿದೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಮೂಲಭೂತ ಬದಲಾವಣೆಗಳನ್ನು ಬಯಸೋದ್ರಿಂದ ಇಂತಹ ರಾಷ್ಟ್ರಗಳಿಗೆ ಸೂಕ್ತವಾಗಿರುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಭಾಳ ಪ್ರಮುಖವಾದಂತಹ ಗುಣಲಕ್ಷಣ, ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ದಿ ರಿಸಲ್ಟ್ ಆಫ್ ಗೌರ್ಮೆಂಟ್ ಎಫರ್ಟ್ಸ್. ಹೌದು, ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಸರ್ಕಾರದ ಪ್ರಯತ್ನಗಳೇ ಕಾರಣ. ರಾಷ್ಟ್ರದಲ್ಲಿನ ಸರ್ಕಾರಗಳು ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಬೇಕು ಅನ್ನೋ ಕನಸಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳನ್ನ ಸರ್ಕಾರಗಳು ಅಭಿವೃದ್ಧಿಯ ನಾಯಕತ್ವವನ್ನು ವಹಿಸಿದೆ, ಅಭಿವೃದ್ಧಿಯನ್ನು ಪ್ರಾಯೋಜಿಸ್ತಿವೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಅನ್ನೋ ಪರಿಕಲ್ಪನೆ ಇವತ್ತು ವ್ಯಾಪಕವಾಗಿ ಅರ್ಥವನ್ನು ಪಡೆದಿದೆ, ಮಹತ್ವವನ್ನು ಪಡೆದಿದೆ. ಅಂದರೆ ಅದಕ್ಕೆ ಸರ್ಕಾರದ ಪ್ರಯತ್ನಗಳೇ ಕಾರಣ ಅಂತೇಳಿ ಹೇಳ್ಬೋದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸ್ನಲ್ಲಿ ಕೊಟ್ಟಿರುವಂತಹ ಕೃತಿಗಳನ್ನು, ಗ್ರಂಥಗಳನ್ನು ಅಧ್ಯಯನ ಮಾಡಿ.